ಎಲ್ಲ ಜನತೆಗೆ ನಮಸ್ಕಾರ ಹೇಳ್ತಾ ನಾನು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇರೋದು. ಸೊ ವೆಲ್ಕಮ್ ಟು ಅವರ್ ಚಾನಲ್. ಎಲ್ಲರಿಗೂ ನಮಸ್ಕಾರ ಹೇಳ್ತಾ ನಾನು ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಸೊ ಏನೇನು ಹೇಳಿಕ್ಕೆ ಬಂದಿರೋದು ಅಂತಂದರೆ, ಮೋಸ್ಟ್ ಇಂಪಾರ್ಟೆಂಟ್, ಎಲ್ಲರೂ ಕಾಮನ್ ಆಗಿ ಫುಡ್ ಎಲ್ಲ ಆಹಾರನ ಸೇವನೆ ಮಾಡ್ತಾರೆ. ಅದಕ್ಕೋಸ್ಕರ ಒಂದು ಏನು ತಿಂದರೆ ಲಾಭ ಇದೆ, ಏನು ತಿಂದರೆ ಲಾಸ್ ಇದೆ. ನಾವು ಹೊರಗಡೆ ಹೋದರೆ ಎಲ್ಲರೂ ಹೋಟೆಲ್ ಊಟ ಮಾಡ್ತೀವಿ. ಹೊರಗಡೆ ತುಂಬ ಆಯಿಲಿ ಫುಡ್ಡನ್ನು ನಾವು ತಿಂತಾ ಇರ್ತೀವಿ. ಅದರಿಂದ ಏನೂ ಹಾನಿ ಉಂಟಾಗತ್ತೆ. ಇವಾಗ ಕಾಮನ್ ಪರ್ಸನ್ ಆಗಲಿ ಎಲ್ಲರೂ ಆಗಲಿ, ಇವಾಗ ನಾವು ಹೆಚ್ಚು ಇಂಟ್ರೆಸ್ಟ್ ಪಡೋದೇ ವಡಾಪಾವ್, ಗೋಬಿ ಮಂಚೂರಿ, ಪಾನಿಪುರಿ ಇದನ್ನೇ ನಾವು ತಿಂತಾ ಹೋಗ್ತೀವಿ. ಅದರಿಂದ ನಮ್ಮ ದೇಹಕ್ಕೆ ತುಂಬ ಪರಿಣಾಮ ಬೀರುತ್ತೆ. ನನಗೆ ಎಕ್ಸ್ಪೀರಿಯನ್ಸ್ ಆಗಿರೋ ಮುಖಾಂತರ ನಾನು ಏನು ಮಾಡ್ತಾಯಿದ್ದೀನಿ, ನಿಮಗೆ ಶೇರ್ ಮಾಡ್ತಾಯಿದ್ದೀನಿ. ಇದರಿಂದ ಎಷ್ಟು ಬೆನಿಫಿಟ್ ಇದೆ ಅದನ್ನು ಯೂಸ್ಫುಲ್ ಮಾಡಿಕೊಡ್ರಿ. ಓಕೆ, ಉಳ್ಕಿದೆನಾ ಬಿಟ್ಬಿಡಿ. ಡನ್. ಹೊರಗಡೆ ಆಹಾರ ತಿನ್ನೋದ್ರಿಂದ ಏನಾಗುತ್ತೆ, ತುಂಬ ಪ್ರಾಬ್ಲಮ್ ಆಗ್ತದೆ. ನಾನು ಹೊರಗಡೆ ಭಾಳ ವಡಾಪಾವ್ ತಿಂತೀನಿ, ತುಂಬ ತಿಂತಿದ್ನಿ. ಬಟ್ ಇವಾಗಂತೂ ನಾನು ತಿನ್ನೋದಿಲ್ಲ. ನಮ್ಮ ಮಮ್ಮಿ ಟಿಫಿನ್ ಮಾಡಿಕೊಡ್ತಿದ್ರು. ಒನ್ ಟೈಮ್ ಏನೋ ನಾನು ಮಿಸ್ ಆಗಿ ನಾನು ಬಿಟ್ಟು ಹೋದರೆ ಹೊರಗಡೆ ವಡಾಪಾವ್ ಒಂದು 20-30 ಇಲ್ಲ. ಸೊ ಮಿನಿಮಮ್ ಅಷ್ಟು ನನ್ನ ಅಮೌಂಟನ್ನು ಖರ್ಚು ಮಾಡ್ತಿದ್ದೆ. ಫ್ರೆಂಡ್ಸ್ ಆಗಲಿ ನಾನಾಗಲಿ ಇಬ್ಬರು ಎಲ್ಲರೂ ಸೇರಿಕೊಂಡು ತಿಂತಾ ಇದ್ವಿ. ಸೊ ನನ್ನ ಪರ್ಸನಲ್ 2-3 ವಡಾಪಾವ್ ಅಂತ ಕಂಪಲ್ಸರಿ ನಾನು ತಿಂತಾನೇ ಇದ್ದೆ. ಬಟ್ ಇವಾಗ ನನಗೆ ಅದರಿಂದ ನಾನು ಸ್ವಲ್ಪ ಡೇಸ್ ಆದಮೇಲೆ ಅಂದು ಸ್ವಲ್ಪ ಹೆಲ್ತ್, ನಾನು ಹೊರಗಡೆ ಭಾಳ ತಿರುಗಾಡ್ತಿದ್ದೆ. ಇವಾಗ ಸ್ವಲ್ಪ ಡೇಸ್ ಆಯಿತು, ನಾನು ಸ್ವಲ್ಪ ಕೆಲಸ ಇರೋದ್ರಿಂದ ಮನೆಯಲ್ಲಿದ್ದೆ. ಅವಾಗ ಏನಾಯಿತು, 1 ಡೇಸ್ ನಾನು ತುಂಬ ಬಂದಿದ್ದೆ ವಡಾಪಾವ್. ಮರುದಿವ್ಸ ಏನಾಯಿತು, ಹೊಟ್ಟೆ ನೋವು ಸ್ವಲ್ಪ ತ್ರಾಸ ಆಗಕ್ಕೆ ಸ್ಟಾರ್ಟ್ ಆಯಿತು. ಆಮೇಲೆ ಮುಂದೆ ನನಗೆ ನಾನು ತೋರಿಸ್ಲಿಕ್ಕೆ ಹೋದ ಒಂದು ವೀಕ್ ಆದಮೇಲೆ ನಾನು ತೋರಿಸಿದ್ದೆ. ಬಟ್ ಅವ್ರೇನು ಹೇಳಿದರು, ದಪ್ಪ ಕಾಲಿನಲ್ಲಿ ಗುಳ್ಳಿ ಆಗಿದಾವ, ಹಾಗೆ ಅವು ಒಡೆದು ಅದಕ್ಕೆ ನಿಮಗೆ ರಕ್ತ ಕಿವಿಯಾಗ ಕೂಡಿಸ್ತಾ ಇದೆ. ಬಟ್ ಅದಕ್ಕೆ ನೀವು ಏನು ತಿಂದಿರಿ ಹೊರಗಡೆ ಕೇಳಿ. ನಾನು ವಡಾಪಾವ್ ತಿಂದಿದ್ದೆ, ತುಂಬ ತಿಂದಿದ್ದೆ ಅಂತ ಹೇಳಿದ್ದೆ. ಬಟ್ ಅದು ಯಾವುದೂ ಚೆನ್ನಾಗಿ ಮಾಡಿರೋದಿಲ್ಲ. ಬಟ್ ಅಂಥ ಆಯಿಲಿಂದ ಕರೆದಿರ್ತಾರೋ ಗೊತ್ತಿಲ್ಲ. ಬಟ್ ಅದರಿಂದ ನಿಮಗೆ ಪ್ರಾಬ್ಲಮ್ ಆಗಿದೆ, ಫುಡ್ ಪಾಯ್ಸನ್ ಆಗಿದೆ. ಮತ್ತು ಸಾಸು ತುಂಬ ತಿಂತಾಯಿದ್ದೆ. ಬಟ್ ಟೇಸ್ಟಿ ತುಂಬ ಅನ್ನಿಸ್ತಿತ್ತು, ಚೆನ್ನಾಗಿ ತಿಂತಿದ್ದೆ. ಬಟ್ ಅದರಿಂದ ತುಂಬ ಪ್ರಾಬ್ಲಮ್ ಆಗಿದೆ. ಯಾರಿಗೂ ಕೂಡ ಈ ಥರ ಪ್ರಾಬ್ಲಮ್ ಆಗದೇ ಇರಲಿ ಅಂತ ಈ ವಿಡಿಯೋನ ನಾನು ಮಾಡ್ತಾ ಇರೋದು. ಬಟ್ ಯಾವುದೇ ಸ್ಟೂಡೆಂಟ್ ಆಗಲಿ ಯಾರೇ ಆಗಲಿ ಹೊರಗಡೆ ತಿನ್ಲಿಕ್ಕೆ ಹೋಗ್ಬೇಡ್ರಿ. ಸ್ವಲ್ಪ ಖರ್ಚಾದರೂ ಪರವಾಗಿಲ್ಲ, ಮನೆಯಲ್ಲಿ ಮಾಡ್ಕೊಂಡು ತಿನ್ನಿರಿ. ಸ್ವಲ್ಪ ನಮಗೆ ಬೇಕಾದ ಟೈಮಿಗೆ ನಾವು ಮಾಡಿದ ಬೇಕು ಅಂದರೆ ಸಿಗೋದಿಲ್ಲಲ್ಲ. ಅದಕ್ಕೆ ನಾವು ಮಾಡಿದ ತಿನ್ನಬೇಕು ಅಂತ ಸ್ವಲ್ಪ ಟೈಮ್ ಹಿಡ್ತಿದೆ, ಪರವಾಗಿಲ್ಲ. ಸ್ವಲ್ಪ ಟೈಮ್ ಇರುತ್ತೆ, ಪರವಾಗಿಲ್ಲ. ಸ್ವಲ್ಪ ಪೇಷನ್ಸ್ ಇಟ್ಕೊಂಡ್ಬಿಟ್ಟು ನಾವು ಮನೆಯಲ್ಲೇ ಮಾಡ್ಕೊಂಡು ತಿನ್ನಿ. ತುಂಬ ನಿಮಗೆ ಆರೋಗ್ಯ ಒಳ್ಳೆಯದಿರುತ್ತೆ. ಬಟ್ ಹೆಚ್ಚಿನ ಪ್ರಮಾಣದಲ್ಲಿ ಆಯಿಲಿ ಫುಡ್ ತಿನ್ನೋದಕ್ಕಿಂತ ಹೆಚ್ಚು ನಮಗೆ ದೇಹಕ್ಕೆ ಬೇಕಾಗಿದ್ದು ನ್ಯೂಟ್ರಿಷನ್ಸ್ ಫುಡ್ಡನ್ನು ನಾವು ತಿಂತೀವಿ, 100% ನಾವು ಆರೋಗ್ಯವಾಗಿರ್ತೀವಿ. ಯಾವುದೇ ಕಾಯಿಲೆ ಬರ್ತಲ್ಲ, ಏನೂ ಆಗೋದಿಲ್ಲ. ಇವಾಗ ಹೊಟ್ಟೆ ಆರಾಮೇ ತಪ್ಪೋದಿಲ್ಲ. ಯಾಕೆ ಆರಾಮ ತಪ್ತದೆ, ನಾವು ಇಂಥ ತಿಂತೀವಲ್ಲ, ಅದಕ್ಕೆ ನಮ್ಗೆ ಆರಾಮ ತಪ್ತದೆ. ಬಟ್ ಅದು ಆ ಥರ ಒಂದು ಎಕ್ಸ್ಪೀರಿಯನ್ಸ್ ನನ್ನ ಲೈಫಲ್ಲಿ ಆದಮೇಲೆ ನಾನು ತಿನ್ನೋದೇ ಬಿಟ್ಬಿಟ್ಟೆ. ಎಲ್ಲನೂ ಮನೆಯಲ್ಲೇ ಮಾಡ್ಕೊಂಡು ತಿಂತೀನಿ. ನನ್ನ ಕಷ್ಟ ಆದರೂ ಪರವಾಗಿಲ್ಲ, ನಾನು ಎಲ್ಲ ಥರ ಐಟಮ್ ತಂದು ಮನೆಯಲ್ಲೇ ಮಾಡ್ತೀನಿ ತಿಂತೀನಿ. ಬಟ್ ಹೊರಗಿಂದ ಏನೂ ತಿನ್ಲಿಕ್ಕೆ ಹೋಗೋದಿಲ್ಲ. ಬಟ್ ಎಲ್ಲರೂ ಹೇಳೋದು ಒಂದೇ, ಯಾರೂ ಕೂಡ ಹೊರಗಡೆ ತಿನ್ಲಿಕ್ಕೆ ಹೋಗ್ಬೇಡಿ. ತಿಂದರೆ ನಿಮಗೆ ಪ್ರಾಬ್ಲಮ್ ಖಚಿತ, ನಿಮಗೆ ಜೀವ ಹೋಗುವ ಸಾಧ್ಯತೆ ಕೂಡ ಇರುತ್ತೆ. ಯಾಕೆ ಅಂದರೆ ಇಟ್ಸ್ ವೆರಿ ಡೇಂಜರ್, ಪಾಯ್ಸನ್ಗಿಂತ ಡೇಂಜರ್ ಇದೆ.